ರಾಯಚೂರು ನಗರದ ಎಸ್ಬಿಎಚ್ ಕಾಲೋನಿಯಲ್ಲಿ ಒಂದೇ ಕುಟುಂಬದವರು ಸುಮಾರು 40 ಬೀದಿ ನಾಯಿಗಳಿಗೆ ಆಶ್ರಯ ನೀಡಿರುವ ಪ್ರಕರಣ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಬಡಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ನಿವಾಸಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈ ಕುರಿತು ದೂರುಗಳು ಬಂದಿದ್ದರೂ ಕ್ರಮವಾಗಿರಲಿಲ್ಲ ಎನ್ನಲಾಗಿದೆ. ಇತ್ತೀಚೆಗೆ ಇದೇ ಬಡಾವಣೆಯಲ್ಲಿ 2.5 ವರ್ಷದ ಬಾಲಕಿಯೊಬ್ಬಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ನಡೆದಿತ್ತು. ಬಳಿಕ ನಿವಾಸಿಗಳು ಅಧಿಕಾರಿಗಳಿಗೆ ದೂರು ನೀಡಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವಂತೆ ಮನವಿ ಮಾಡಿದರು. ಈ ಕುರಿತು ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಇದೀಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸುಮಾರು 40 ಬೀದಿ ನಾಯಿಗಳಿಗೆ ಆಶ್ರಯ ನೀಡಿದ್ದ ಮಾಲೀಕರಿಗೆ ಮಹಾನಗರ ಪಾಲಿಕೆ ವತಿಯಿಂದ ನೋಟಿಸ್ ನೀಡಲಾಗಿದೆ. ನಗರದಲ್ಲಿ ಈಗಾಗಲೇ ಎಬಿಸಿ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಬೀದಿ ನಾಯಿಗಳಿಗೆ ಸಂತಾಹರಣ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಆದರೆ ಒಂದೇ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯ ಬೀದಿ ನಾಯಿಗಳಿಗೆ ಆಶ್ರಯ ನೀಡಿರುವುದು ಹೊಸ ಪ್ರಕರಣವಾಗಿದ್ದು, ಈ ಸಂಬಂಧ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ಪ್ರತ್ಯೇಕ ಶೆಲ್ಟರ್ ನಿರ್ಮಾಣ ಕಾರ್ಯವು ನಡೆಯುತ್ತಿದೆ. ಎಲ್ಲರೂ ಹೋಗ್ರಿ, ಸ್ಟಾಪ್ ಹೋಗ್ರಿ. ವಿಡಿಯೋನ ಹಾಕಿದೆ ಮಾಡಲಿಕ್ಕೆ ಆಲ್ರೆಡಿ ಎಷ್ಟು ಲೂಸನ್ಸ್ ಆಗಿದೆ. ನಮಗೂ 1.5 ಇಯರ್ ಪ್ರಯತ್ನ ಮಾಡಿದ್ವಿ. बोले तो ಮಹರ್ಷಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ರಾಜೀನಾಮೆ ಪಡೆಯಬೇಕೆಂದು ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಮುಖಂಡರು ಮಂಗಳವಾರ ಅನಿರ್ದಿಷ್ಟ ಧರಣಿ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಧರಣಿ ನಡೆಸಲಾಗುತ್ತಿದೆ. ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ವೀರಣ್ಣಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರು ಅನಿರ್ದಿಷ್ಟ ಅವಧಿ ಧರಣಿ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಲ್ಲಿ ಕೈಬಿಡುವವರೆಗೂ ನಿರಂತರವಾಗಿ ಧರಣಿ ನಡೆಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಕಾಂಗ್ರೆಸ್ ಪಕ್ಷದ ಕೇಂದ್ರ ನಾಯಕರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಕೂಪವಾಗಿದೆ. ಭ್ರಷ್ಟ ನಾಗೇಂದ್ರಗೆ ಮರು ಸಚಿವ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡಲೇ ಅವರನ್ನು ರಾಜೀನಾಮೆ ಪಡೆಯಬೇಕು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿರುವ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ. ಆದರೆ ಈಗಿನ ಮುಖ್ಯಮಂತ್ರಿ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡುವುದು ಭ್ರಷ್ಟ ರಾಜಕಾರಣಿಗಳಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ನೀಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭ್ರಷ್ಟ ಸಚಿವ ಬಿ ನಾಗೇಂದ್ರ ಅವರನ್ನು ಕೈ ಬಿಡಲೇಬೇಕು. ಭ್ರಷ್ಟ ಸಚಿವ ಬಿ ನಾಗೇಂದ್ರ ಅವರನ್ನು ಕೈ ಬಿಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಡಳಿತ, ಜಿಲ್ಲಾ ಕೇಂದ್ರಗಳಲ್ಲಿ, ನಮ್ಮ ಜಿಲ್ಲಾ ಸಮಿತಿಗಳಲ್ಲಿ ಸಮಿತಿಯಿಂದ ಇವತ್ತಿನ ದಿನ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹವನ್ನು ಮಾಡಿ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಈ ಒಂದು ನಿರ್ಣಯ ಆಗಲೇಬೇಕು. ಆಕ್ಚುಲಿ ಅಂದ್ರೆ ಕರೆಯುವುದಂದ್ರೆ ಅವರು ರಾಜೀನಾಮೆ ತಗೋಬೇಕು, ಸರ್ಕಾರವನ್ನು ತಡೆ ಹಿಡಿಬೇಕು. ಅವ್ರು ಮಾಡಿದಂತ ಭ್ರಷ್ಟಾಚಾರ ಇನ್ನೂ ಅವರು ಇವತ್ತಿನವರೆಗೂ ಬೇಲಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆದವರು ಅವರೂ ಬೇಲಲ್ಲಿದ್ದಾರೆ. ಯಾಕೆಂದ್ರೆ ಇಬ್ಬರು ಬೇಲಲ್ಲಿದ್ದು ಒಬ್ರು ಉನ್ನತ ಸ್ಥಾನ ಸಿಎಂ ಸ್ಥಾನವನ್ನು ಅವರು
ಪಡ್ಕೊಂಡಿದ್ದಾರೆ. ಅದೇ ರೀತಿ ಅವ್ರದೇ ಆದಂತ ಒಂದು ಸಂಪುಟದಲ್ಲಿ ಮತ್ತೆ ನಾಳೆಲ್ಲ ಅವರು ಜಾಗ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಲೂಟಿ ಮಾಡಿ ಯಾರಿಂದ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೇನು ಸಾವಿರಾರು ಕೋಟಿ ಮುಟ್ಟಿಸಿರ್ತಾರೆ ಎನ್ಡಿಎ ಎಲೆಕ್ಷನ್ಗಳಲ್ಲಿ, ಅದು ರುಜುವಾಗಿ ಪ್ರೂವಾಗಿ ಅದೇ ಒಂದು ನಿಗಮದ ನೌಕರರು ಸಾವಿಗೀಡಾಗಿ ಆತ್ಮಹತ್ಯೆ ಮಾಡಿಕೊಂಡು ಪ್ರೂವಾಗಿದ್ದು ಸಹ ಯಾವುದೇ ರೀತಿ ಏನೂ ಆಗಿಲ್ಲ, ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಇವತ್ತಿನ ದಿನ ಮತ್ತೆ ಪುನಃ ಸಚಿವ ಸ್ಥಾನ ಪಡೆದಿದ್ದು ದುರಂತ ಇದು. ಯಾರಿಗೂ ಎಲ್ಲರಿಗೂ ಮಾತಾಡ್ಲಿಕ್ಕೆ ಬರುತ್ತೆ, ಮಾತುಗಳನ್ನು ಕಡಿಮೆ ಮಾಡಿ, ದಯವಿಟ್ಟು ಮಾತುಗಳನ್ನು ಕಡಿಮೆ ಮಾಡಿ. ಜಲವಂತ ಸಮಸ್ಯೆಗಳು ಜಿಲ್ಲೆಗಳಲ್ಲಿ ಬೇಕಾದಷ್ಟಿದೆ. ಇವತ್ತು 18 ಜಿಲ್ಲೆಗಳಲ್ಲಿ ಬರಗಾಲ ಇದೆ. ಆ ರೈತರನ್ನು ಸಂರಕ್ಷಿಸುವ ಕೆಲಸವನ್ನ ತಾವು ಮಾಡಬೇಕು. ಮತ್ತು ತಕ್ಷಣ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡು ಮತ್ತೊಬ್ಬರಿಗೆ ಅವಕಾಶ ಕೊಟ್ಟು ನಿಮ್ಮ ಏನು ಈ 187 ಕೋಟಿ, ಯಾವತ್ತೇ ಮಾನ್ಯ ಸಿದ್ದರಾಮಯ್ಯ ಅವರು 87 ಕೋಟಿ, 187 ಕೋಟಿ ಅಲ್ಲ 87 ಕೋಟಿ ಅಂತಂದು ವಿಧಾನಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಪರೇಶ್ ಅವರು ನಿನ್ನೆ ಹೇಳ್ತಾರೆ, ಅದಕ್ಕೆ ಸಾಕ್ಷಿ ಏನೇನು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸದನದಲ್ಲಿ ಒಪ್ಪಿಕೊಂಡಾಗ ಮತ್ತು ಅದನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋದಾಗ ಮರಳಿ ಹಾಕಿದ್ದಾಗ ಇನ್ನೇನು ಸಾಕ್ಷಿ ಬೇಕು? ಪರಮೇಶ್ವರ್ ಸರ್ ಅವರೇ, ದಯವಿಟ್ಟು ನೀವು ದಲಿತರ ಬರ್ತೀರಿ, ದಲಿತರ ಮಕ್ಕಳಿಗೆ, ದಲಿತರ ವಿದ್ಯಾರ್ಥಿಗಳಿಗೆ, ದಲಿತ ಮಹಿಳೆಯರಿಗೆ ನೀವು ಈ ಇಂಥ ಒಂದು ಅಕ್ರಮವನ್ನು ಮಾಡಿ ತಂದ ಶಾಸಕರಿಗೆ ನೀವು ಸಪೋರ್ಟ್ ಮಾಡ್ತೀರಿ. ಉದ್ಯಮಿ ಸಂತೋಷ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹೋಮ್ ಸಹಾಯ ಧ್ಯಾನ ಮಂದಿರದ ಭಕ್ತರ ಹೊತೆಯಿಂದ ಹೊಸ ಬೆಳಕು ವಿಕಲಚೇತನರ ಕ್ಷೇಮ ಅಭಿವೃದ್ಧಿ ಸಂಸ್ಥೆಯ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ವಿಕಲಚೇತನರು ಹಾಗೂ ಬಡ ಮಕ್ಕಳಿಗೆ ಉಚಿತ ನೋಟಿಸ್ ಬುಕ್, ಪೆನ್ನು ಮತ್ತು ಪೆನ್ಸಿಲ್ ಸೇರಿದಂತೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಓಂ ಸಾಯಿ ಧ್ಯಾನ ಮಂದಿರದ ವ್ಯವಸ್ಥಾಪಕಿ ಕವಿತಾ ಸಾಯಿ ಕಿರಣ್ ಹಾದೋನಿ ಮಾತನಾಡಿ, ಹುಟ್ಟುಹಬ್ಬವನ್ನು ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವ ಸಂತೋಷ್ ಪಾಟೀಲ್ ಅವರಿಗೆ ಸಾಯಿಬಾಬಾ ಉತ್ತಮ ಆರೋಗ್ಯ ಹಾಗೂ ದೀರ್ಘ ಆಯುಷು ನೀಡಲಿ ಎಂದು ಹಾರೈಸಿದರು. ಹೊಸ ಬೆಳಕು ಸಂಸ್ಥೆಯ ಅಧ್ಯಕ್ಷ ಭೀಮಸೇನ ಅವರು ಸಂತೋಷ್ ಪಾಟೀಲ್ ಹಾಗೂ ಸಾಯಿ ಕಿರಣ್ ಹಾದೋನಿ ಗುರೂಜಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಡಿಕೆ ಮುರಳಿ ಯಾದವ್, ಸರಸ್ವತಿ ನಾಯ್ಕ, ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಪ್ರಾರ್ಥನೆ ಸಲ್ಲಿಸಿದರು, ಆಕಾಶ ವಂದಿಸಿದರು. ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಪಡೆಯದ ಫಲಾನುಭವಿಗಳು ಮೃತಪಟ್ಟಿದ್ದಾರೆ ಎಂದು ಭಾವಿಸಿ ಅನುದಾನ ಸ್ಥಗಿತಗೊಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ. 3 ಫಲಾನುಭವಿಗಳು ಜೀವಂತವಾಗಿದ್ದರೂ ಯೋಜನೆಯಿಂದ ವಂಚಿತರಾಗಿದ್ದಾರೆ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿರುವ ಈ ತಪ್ಪನ್ನು ಕೂಡಲೇ ಸರಿಪಡಿಸಿ ಬಾಕಿ ಕಂತಿನ ಹಣ ಬಿಡುಗಡೆ ಮಾಡಬೇಕೆಂದು ಸೂಚಿಸಿದರು. ತಾಲೂಕಿನಲ್ಲಿ ಒಟ್ಟು 1680 ಗೃಹಲಕ್ಷ್ಮಿ ಫಲಾನುಭವಿಗಳು ಕಂತಿನ ಹಣ ಪಡೆದಿಲ್ಲ. ಇವರ ಮನೆಗೆ ತೆರಳಿ ಪರಿಶೀಲನೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ತಕ್ಷಣ ಹಣ ಬಿಡುಗಡೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ವೇಳೆ ಶಕ್ತಿ ಯೋಜನೆ ಅಡಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಸಮಯಕ್ಕೆ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸಬೇಕು, ಹಳೆಯ ಬಸ್ಗಳ ಬದಲಿಗೆ ಹೊಸ ಬಸ್ಗಳನ್ನು ಓಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹುಣಸರೋಡದಲ್ಲಿ ಎಲ್ಲ ರೀತಿಯ ಬಸ್ಗಳು ಸ್ಟಾಪ್ ಆಗ್ತಿಲ್ಲ ಅಂತ ಹೇಳಿದ್ವಿ. ಹುಣಸರೋಡ ಸಾತ್ಮೇಲ್ ಕ್ರಾಸ್ ಲಾಸ್ಟ್ ಟೈಮ್ ಶಾಸಕರು ಹೇಳಿದ್ರಲ್ಲ ತಮಗೆ ಕಲ್ಮಾನ ನಕ್ಷತ್ರ ಆಗ್ತಾ ಇಲ್ಲ, ವಿತ್ ವಿಡಿಯೋ ಇದೆ. ಏನ್ ಆಕ್ಷನ್ ಕಂಟ್ರೋಲ್ ಅವ್ರು ಬಂದ್ರ ಚೆಕ್ ಲಿಂಗಸೂರು ರೋಡ್ ಸಿನ್ನೂರು ರೋಡ್ ಹೌದಾ? ನೀವು ಅದು ಓಪನ್ ಹಾಕ್ಬಿಟ್ರೆ ಡಿಸ್ಟ್ರಿಕ್ಟ್ ನಾರಾಯಣ ಅದಕ್ಕೆ ದೊಡ್ಡ ಪಾಯಿಂಟ್ ಇನ್ನೊಂದು ಯಾವ್ದು ಇರೋದಿಲ್ಲ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದಾಗುತ್ತೆ. ಬಸ್ ಸ್ಟ್ಯಾಂಡ್ ಪಾಯಿಂಟ್ ಏನಿರ್ತಾವ ಸರ್ ಅಲ್ಲಿ ಕೊಡ್ತೀವಿ ನಾವು. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋ ಶಾರ್ಟೇಜ್ ಇದೆ ಸರ್, ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಸರ್, ಆಮೇಲೆ ಪ್ರಮೋಷನ್ ಇಲ್ಲ ಸರ್. ಹಿಂಗಾಗಿಬಿಟ್ಟು ಶಾರ್ಟೇಜ್ ಇದೆ ಸರ್. ಇರೋ ಬಸ್ ಸ್ಟ್ಯಾಂಡ್ ಅಲ್ಲೇ 1 to 2 ಅಲ್ಲಿ 50% ಇದರಲ್ಲೇ ನಾವು 100%
ರೈತರ ಆತ್ಮಹತ್ಯೆ ತಡೆಗಟ್ಟುವುದು, ರೈತರ ಆದಾಯ ದ್ವಿಗುಣಗೊಳಿಸುವುದು ಹಾಗೂ ಕೃಷಿ ಕ್ಷೇತ್ರದ ಹಲವು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೊಳಿಸಬೇಕು ಮತ್ತು ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ಆಗಸ್ಟ್ 31ರಂದು ಮಸ್ಕಿ ತಾಲೂಕಿನ ಸಂತೆಕಲ್ಲೂರಿನಲ್ಲಿ ಬೃಹತ್ ರೈತ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಶರಣಪ್ಪ ಮರಳಿ ಸುಲ್ತಾನಪುರ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಹೋರಾಟ ಸಮಿತಿ ಹಾಗೂ ರಾಯಚೂರು ಜಿಲ್ಲಾ ಮತ್ತು ಮಸ್ಕಿ ತಾಲೂಕು ಘಟಕಗಳ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ. ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ, ರೈತರ ಆತ್ಮಹತ್ಯೆಗೆ ಸಾವು ಪರಿಹಾರವಲ್ಲ, ಸವಾಲಿಗೆ ಪರಿಹಾರವೇ ಮಾರ್ಗವೆಂಬ ಆಶಯದೊಂದಿಗೆ ನಡೆಯುವ ಸಮಾವೇಶದಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಮಂಡಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಈ ನಷ್ಟದಿಂದ ಏನಾಗುತ್ತೆ, ಒಂದ್ಸಲ ಮಳೆ ಆಗಲ್ಲ, ಕಳೆದ ವರ್ಷ ಅತಿಯಾದ ಮಳೆ, ರೋಗ ಬಾಧೆ, ಕೀಟ ಬಾಧೆ, ಹವಾಮಾನ ವೈಪರೀತ್ಯ, ಈ ರೀತಿ ಒಂದಿಲ್ಲ ಒಂದು ಕಾರಣಗಳಿಂದ ಸಾಕಷ್ಟು ಖರ್ಚು ಮಾಡಿ ರೈತ ಬೆಳೆ ಬೆಳಿತಾನೆ. ಬೆಳೆ ಬಂದ ಮೇಲೆ ವೈಜ್ಞಾನಿಕವಾದ ಬೆಲೆ ನಿಗದಿ ಇಲ್ಲ. ವೈಜ್ಞಾನಿಕವಾದ ಬೆಲೆ ನಿಗದಿ ಇರಲಾರದಂತ ಕಾರಣಕ್ಕಾಗಿ ರೈತ ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆಯ ಹಾದಿ ನಡೀತಾ ಇದ್ದಾರೆ. ಇದು ಆತ್ಮಹತ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ, ಉದಾಹರಣೆಗೆ 1960ನೇ ಇಸ್ವಿವರೆಗೂ ನಮ್ಮ ದೇಶದಲ್ಲಿ ಸಾವಯವ ಕೃಷಿ ಇತ್ತು. ಈ ಸಾವಯವ ಕೃಷಿ ಮಾಡಿಕೊಂಡು, ಸಾವಯವ ಕೃಷಿ ಅಂದ್ರೆ ಹೆಂಗಂದ್ರೆ ಮನೆಯ ಬೀಜಗಳು, ಮನೆಯ ಜಾನುವಾರುಗಳ ಸಗಣಿ ಗೊಬ್ಬರ ಹಾಕಿಕೊಂಡು ಯಾವುದೇ ಖರ್ಚಿಲ್ಲಾರ್ದಂಗ ಬಿತ್ತನೆ ಮಾಡಿಕೊಂಡು ಮಳೆಗೆ ಬೆಳ್ಕೊಂಡು ಕಾಸಿ ಒಟ್ಟು ಖರ್ಚಿಲ್ಲಾರ್ದಂಗ ಬೆಳೆದು ಬಂದಂತ ಆಹಾರ ಧಾನ್ಯಗಳನ್ನ ಮನೆಯಲ್ಲಿನ ಸಾಮಾನುಗಳಲ್ಲಿ ಒಂದು ಪಾತ್ರೆಗಳಲ್ಲಿ ಹಾಕೊಂಡು ಮತ್ತು ನೆಲದಲ್ಲಿ ತುಳಿದ ಅಗಿನಲ್ಲಿ ಹಾಕೊಂಡು ರೈತರು ಚೆನ್ನಾಗಿದ್ರು. ಆ ಸಂದರ್ಭದಲ್ಲಿ ರೈತರು ಮಾರಾಟ ಮಾಡ್ತಿದ್ದಿಲ್ಲ, ಮುಂದೆ ಬರ್ತು ಬಿಡೋದು ಖರ್ಚಿದ್ದಿಲ್ಲ. ದೇಶದಲ್ಲಿ ಆಹಾರದ ಕೊರತೆ ಸೃಷ್ಟಿಯಾದ ಸಂಬಂಧ ವಿದೇಶಕ್ಕೆ ಹೋಗಿ, ಹಾಗೆ 1960ರಲ್ಲಿ ದೇಶದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗಿ ಕೆಂಪು ಜೋಳ, ಗಿಡ್ಡ ಗೋಧಿಯನ್ನ ಅಮೆರಿಕ ದೇಶಗಳಿಗೆ ಹೋಗಿ ಅಂಗುಲಾಚಿ ಬೇಡಿಕೊಂಡು ತಂದಿಲ್ಲ ಅಂತ ಪರಿಸ್ಥಿತಿ ಇತ್ತು. ಇದರಿಂದ ಹೊರಬರಗೋಸ್ಕರ ಇವರು ಮುಜುಗರ ಆಗಿತ್ತು. ಹೊರಬರಗೋಸ್ಕರ ಏನ್ ಮಾಡಿದ್ರು, ಇಲ್ಲ ಇದಕ್ಕೆ ಏನಾದ್ರು ಒಂದು ಬರೆಯ ವ್ಯವಸ್ಥೆ ಮಾಡಮ್ಮ ಅಂತೇಳಿ ವಿಶ್ವದ ಹಸುಗಾರಿಕೆ ಪಿತಾಮಹರಾದ ನಾರ್ಮನ್ ಬೊಲಾರ್ಗರ್ ಅವರನ್ನ ನಮ್ಮ ದೇಶಕ್ಕೆ ಬರಮಾಡಿಕೊಂಡು ಕಾಸಿ ಅವರಿಂದ ಸಲಹೆಯನ್ನು ಪಡ್ಕೊಂಡು ಅವ್ರು ಹೇಳಿದ್ರು, ನೀವು ಹಿಂಗ ಸಾವಯವ ಕೃಷಿ ಮಾಡಕ್ಕೆ ರೈತರ ಮುಟ್ತಪ್ಪ ಅಂದ್ರೆ ನಿಮ್ಗೆ ಆಹಾರದಲ್ಲಿ ಜಾಸ್ತಿ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಖರ್ಚಾಗಲ್ಲ, ಆಹಾರ ಉತ್ಪಾದನೆಗಳು ಮಾರುಕಟ್ಟೆ ಬರಲ್ಲ. ಹಾಗಾಗಿ ನೀವೇನ್ ಮಾಡ್ರಿ, ಹಸಿರು ಕ್ರಾಂತಿಯನ್ನ ಜಾರಿಗೆ ತಗೊಳ್ರಿ ಅಂತ ಹೇಳಿದ್ರು. ಹಸಿರು ಕ್ರಾಂತಿ ಉದ್ದೇಶ ಏನು ಅಂತಂದ್ರ, ಮನೆ ಬೀಜಗಳ ಬದಲಿಗೆ ಹೈಬ್ರಿಡ್ ತಳಿ ಬೀಜಗಳನ್ನು ಬಳಸಕ್ ರೈತರಿಗೆ ಹೆಚ್ಚು ಇಳುವರಿ ಬರ್ತಂತ ಹೇಳಿದ್ರೆ ರೈತರಿಗೆ ಅದು ಹೆಚ್ಚು ಇಳುವರಿ ಕೊಡ್ತೈತೆ. ಅದಕ್ಕೆ ಏನ್ ಮಾಡುತ್ತಾ, ಹೆಚ್ಚು ಇಳುವರಿ ಬರ್ಬೇಕಾದ್ರ ರಾಸಾಯನಿಕ ಗೊಬ್ಬರ ಬಳಸಬೇಕು, ಕ್ರಿಮಿನಾಶಕ ಔಷಧಿ ಬಳಸಬೇಕು, ಅದ್ರ ತಕ್ಕಂತೆ ಏನು ಅದಕ್ಕೆ ಫರ್ಟಿಲೈಸರ್ ಏನೇನು ಬೇಕಾಗುತ್ತೆ ಎಲ್ಲವನ್ನ ಹಾಕ್ಬೇಕು. ಆಗ ಅದಕ್ಕೆ ನೀರಾವರಿ ಬೇಕಾಗುತ್ತ, ಮತ್ತು ಸಾಲ ಸೌಲಭ್ಯ ಮಾಡ್ರಿ, ಮತ್ತು ಜಾನುವಾರುಗಳನ್ನ ಅಂದ್ರ ಎತ್ತು ಬಂಡಿ ಕೊಡಂತ ವ್ಯವಸ್ಥೆ ಮಾಡ್ರಿ. ಒಟ್ಟಿನಲ್ಲಿ ಇವ್ರಿಗೆ ಏನ್ ಬೇಕೆಲ್ಲ ಅನುಕೂಲ ಮಾಡಿದ್ರ ಇಳುವರಿ ಜಾಸ್ತಿ ಆಗುತ್ತಾ. ಇಳುವರಿ ಜಾಸ್ತಿ ಆದಾಗ ರೈತರು ಬೆಳೆಯಕ್ ಶುರು ಮಾಡ್ತಾರ ಅಂತ ಹೇಳಿದ್ರು. ಅವ್ರು ಹೇಳಿದ ಪರಿಣಾಮ ಇಲ್ಲಿ ನಮ್ಮಲ್ಲಿ ರಾಸಾಯನಿಕ ಕೃಷಿ ಪ್ರಾರಂಭ ಆಯಿತು 1965ರಲ್ಲಿ. ಅಂದ್ರೆ ಹಸಿರು ಕ್ರಾಂತಿ ಜಾರಿಗೆ ಬಂತು. ಹಸಿರು ಕ್ರಾಂತಿ ಜಾರಿಗೆ ಬಂದ ಮೇಲೆ ರಾಸಾಯನಿಕ ಗೊಬ್ಬರ ಬಳಕೆ ಆಯಿತು, ಟ್ಯಾಕ್ಟರ್ ಯಂತ್ರೋಪಕರಣಗಳಂತಹ ಟ್ಯಾಕ್ಟರ್ಗಳ ಬಳಕೆ ಆಯಿತು. ಎಲ್ಲ ಬಳಕೆಯ ಪರಿಣಾಮ ಇವತ್ತು ಆಹಾರ ಧಾನ್ಯ 6 ಪಟ್ಟು ಉತ್ಪಾದನೆ ಜಾಸ್ತಿ ಆಯ್ತು ಅಂದ್ರಿಗಿಂತ. ಅಂದ್ರೆ ಇವತ್ತು ಅನ್ನ ಬಳಕೆ ಮಾಡಬೇಕಾದ್ರೆ 6 ಉತ್ಪಾದನೆ ಜಾಸ್ತಿ ಆಗಿದೆ, ಅನ್ನ ಬಳಕೆ ಆಯ್ತು. ಯಾಕಂದ್ರೆ ಮೊದಲು ಬಿಡಿಸಿ ಬೇಡ ಅಂತ ಬರ್ತಿತ್ತು ದೇಶದಲ್ಲಿ. ಈ ಇಷ್ಟೆಲ್ಲ ನಾವು ಬೆಳೆದ ಮೇಲೆ ರೈತರ ಆತ್ಮಹತ್ಯೆಗಳು ಚಾಲು ಆದವು. ರೈತರ ಆತ್ಮಹತ್ಯೆಗಳನ್ನು ಕಂಡು 2002ರಲ್ಲಿ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅವರೇ ಮಾತಾಡಿದರು, ರೈತರು ಯಾರು ಮಾತಾಡಲಿಲ್ಲ. ಏನ್ರಿ ರೈತರು ಆತ್ಮಹತ್ಯೆ ಮಾಡಿದ ವಿಚಾರ, ನಾನು ಹಸಿರು ಕ್ರಾಂತಿ ಅಧ್ಯಕ್ಷರಾಗಿದ್ದೆ, ನೀವು ಹೇಳಿದಾಗ ನಾವೆಲ್ಲ ಅದಕ್ಕೆ ಅವರಿಗೆಲ್ಲ ಇದು ಕೊಟ್ಬಿಟ್ಟಿವಿ, ನೀವು ಹೈಬ್ರಿಡ್ ತಳಿ ಬೀಜ ಬಿತ್ರಿ, ಗೊಬ್ಬರ ಬಳಕೆ ಮಾಡ್ರಿ, ಎಣ್ಣೆ ಬಳಕೆ ಮಾಡ್ರಿ, ನೀರು ಬಳಕೆ ಮಾಡ್ರಿ, ಟ್ಯಾಕ್ಟರ್ ತಗೊಳ್ರಿ, ಬಳಕೆ ಮಾಡ್ರಿ ಅಂತ ಹೇಳಿದ್ವಿ. ಅದ್ರ ಪರಿಣಾಮವಾಗಿ ರೈತರು ಸಾಲ ಆಗಿ ದಯವಿಟ್ಟು ಸಿಗಲಾರ ಸಹಾಯಕಚಾರ ಇದಕ್ಕೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಕಂಡಿಡ್ಬೇಕು ನೀವು ಅಂತ ಹೇಳಿದಾಗ ಆಗಿನ ಕೇಂದ್ರದ ಕೃಷಿ ಮಂತ್ರಿಗಳು ಮತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಸ್ವಾಮಿನಾಥನ್ ಅವರಿಗೆ ಹೇಳಿದ್ರು, ನೋಡ್ರಿ ಸ್ವಾಮಿನಾಥನ್ ಅವರೇ, ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅಧ್ಯಯನ ಮಾಡಿ ನಮಗೊಂದು ಸೂಕ್ತವಾದ ವರದಿ ಕೊಡ ಅಂತ ಹೇಳಿದ್ರು. ಅವಾಗ ಅವ್ರು 2 ವರ್ಷ ಅಧ್ಯಯನ ಮಾಡಿದ್ರು. 2002-2004 ಅಧ್ಯಯನ ಮಾಡಿ 2004ರಲ್ಲಿ ಮೊದಲೇ ವರದಿಯನ್ನು ಕೊಡ್ತಾರ, ಇಲ್ಲ ಇನ್ನೊಂದು ಹಾಕ್ಯಂಬರಿ ಅಂತ ವಾಪಸ್ ಕಳಿಸ್ತಾರ ಅವ್ರನ್ನ. ಮತ್ತೆ 2000
ಪಂಚಾಯತಿ ನೌಕರಿಗೆ ಕನಿಷ್ಠ 36 ಸರ್ಕಾರದ ಕನಿಷ್ಠ ವೇತನ ಅಧಿಸೂಚನೆಯಂತೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ತಕ್ಷಣ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ ಜಾರಿಗೆ ನಿರ್ಲಕ್ಷ್ಯದಿಂದ ನೌಕರರ ಜೀವನ ನಿರ್ವಹಣೆ ತೀವ್ರ ತೊಂದರೆಯಾಗಿದೆ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಅವೈಜ್ಞಿಕ ಕನಿಷ್ಠ ವೇತನ ಜಾರಿಗೊಳಿಸುವಂತೆ 2021-22ನೇ ಸಾಲಿನಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದರ ಜೊತೆಗೆ ನ್ಯಾಯಾಲಯ ಹೋರಾಟಗಳ ಮೂಲಕ ನಿರಂತರ ಒತ್ತಾಯಿಸಲಾಗುತ್ತದೆ ಎಂದು ಹೋರಾಟಗಾರರು ಹೇಳಿದರು. 2022ರ ಜುಲೈ 28ರಂದು ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಗಳ ಅನುಸೂಚಿತ ಉದ್ಯಮಗಳಿಗೆ ಕನಿಷ್ಠ ವೇತನ ಪರಿಷ್ಕರಿಸಿ ಸರ್ಕಾರ ಅಧಿಸೂಚನೆ ಹೊರಡಿಸಿತು. ಈ ಕುರಿತು ಹೈಕೋರ್ಟ್ನಲ್ಲಿ ದಾಖಲಾಗಿದ್ದ ರೀಟ್ ಅರ್ಜಿ ವಿಚಾರಣೆಯಲ್ಲಿ 2023ರ ಸೆಪ್ಟೆಂಬರ್ 26, ಅಕ್ಟೋಬರ್ 10 ಮತ್ತು ಅಕ್ಟೋಬರ್ 12ರಂದು ನೀಡಿದ ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಹೊಸ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದೆ. ಗ್ರಾಮ ಪಂಚಾಯತಿ ನೌಕರರ ಸಂಘ ಜಿಲ್ಲಾ ಸಮಿತಿ ರೈತರ ವತಿಯಿಂದ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ದುಡಿತಿರತಕ್ಕಂಥ ಕರವಸಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರು, ವಾಟರ್ ಮ್ಯಾನ್ಗಳು, ಸ್ವೀಪರು, ಫೀವರ್ಸು ಎಲ್ಲರೂ ಸೇರಿ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ. ಈಗಾಗಲೇ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಕನಿಷ್ಠ ವೇತನವನ್ನು ಜಾರಿ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಂಪುಟ ಸಮಿತಿಯನ್ನು ರಚನೆ ಮಾಡಿ ಕನಿಷ್ಠ ವೇತನವನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು, ಮತ್ತೊಮ್ಮೆ ಅದನ್ನು ಜಾರಿ ಮಾಡೋದಕ್ಕೆ ಏನೆಲ್ಲ ಬೇರೆ ಬೇರೆ ರಾಜ್ಯದ ಕನಿಷ್ಠ ವೇತನವನ್ನು ನಮ್ಮ ರಾಜ್ಯದಲ್ಲಿ ಉಲ್ಲೇಖಿಸಿ ಆ ರಾಜ್ಯಗಳಲ್ಲಿ ಕನಿಷ್ಠ ವೇತನ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಬೇಕಂತ ಒಂದು ವಿಚಾರವನ್ನು ಇಟ್ಕೊಂಡು ಈ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇದರ ವಿರುದ್ಧ ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರು ನಾವು ವಿರೋಧಿಸುತ್ತಾ ಇವತ್ತಿನ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಸರ್ಕಾರ ಕೂಡಲೇ ಕನಿಷ್ಠ ವೇತನವನ್ನು ಜಾರಿ ಮಾಡೋದಕ್ಕೆ ಮನಸ್ಸು ಮಾಡೋದು ಹೊರತು ರದ್ದು ಮಾಡೋದಕ್ಕೆ ಅದನ್ನು ಇಚ್ಛೆ ಪಡಬಾರ್ದಂತಕ್ಕಂಥದ್ದು ನಾವು ರಾಜ್ಯ ಎಲ್ಲ ನೌಕರರು ಒತ್ತಾಯವನ್ನು ಈ ಮೂಲಕ ಮಾಡುತ್ತಿದ್ದೇವೆ. ಪಾಂಡುರಂಗ ನಾಯಕ್, ಜಿಲ್ಲಾ ಸಮಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ವತಿಯಿಂದ ರಾಜ್ಯದ SC/ST ನೌಕರರ ಐಕ್ಯತೆ ಪ್ರದರ್ಶಿಸುವ ಹಾಗೂ ವಿವಿಧ ಹಕ್ಕೊತ್ತಾಯಗಳನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಆಗಸ್ಟ್ 28ರಂದು ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ್ ಪ್ಯಾಲೇಸ್ನಲ್ಲಿ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷ ಡಿ ಶಿವಶಂಕರ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿ DK ಶಿವಕುಮಾರ್ ಸಮಾವೇಶ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಕ್ಸೂಚಿ ನುಡಿಗಳನ್ನು ಆಡಲಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ, ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಹಲವು ಸಚಿವರು, ಶಾಸಕರು, ಮುಖಂಡರು ಹಾಗೂ ಪ್ರಗತಿಪರ ಚಿಂತಕರು ಭಾಗವಹಿಸಲಿದ್ದಾರೆ. ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಮೀಸಲಾತಿ, ಬಡ್ತಿ ಸೇರಿದಂತೆ SC/ST ನೌಕರರಿಗೆ ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಮೀಸಲಾತಿ ಪಡೆದ ಪರಿಜಾತಿ ಪರಿಶಿಷ್ಟ ಪಂಗಡದ ನೌಕರರ ಒಂದು ವೇದಿಕೆಯಲ್ಲಿ ತರುವಂತ ಕೆಲಸ, ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಜೊತೆಗೆ ಮತ್ತೆ ಅವರನ್ನು ಕೂಡ ಸಮಾಜಮುಖಿ ಚಿಂತನೆಯನ್ನ ಬೆಳೆಸುವಂತದ್ದು. ಯಾಕೆಂದ್ರೆ ಇದು ಮೀಸಲಾತಿ ಪಡೆದ ನೌಕರರ ನಡೆ ನೊಂದವರ ಕಡೆ ಅಂತೇಳಿ ಇದನ್ನ ನಾವು ಬಾಬಾ ಸಾಹೇಬರಿಂದ ಕಲ್ತಿದ್ದನ್ನ ನಾವು 21 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ 26 ಜಿಲ್ಲೆಗಳಲ್ಲಿ ಜಿಲ್ಲಾ ಶಾಖೆಗಳನ್ನು ಹೊಂದಿದ್ದು, 178ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ತಾಲೂಕು ಶಾಖೆಗಳನ್ನು ಹೊಂದಿದ್ದು ಜನಮುಖ್ಯ. ಆದ್ರೆ SC/ST ನೌಕರರು ಅಂತ ಹೇಳಿದ್ರೆ ಜಾತಿ ಬೀಜ ಬಿತ್ತೋದಲ್ಲ, ಪ್ರೀತಿ ಬೀಜ ಬಿತ್ತೋ ಒಂದು ಸೈದ್ಧಾಂತಿಕ ಹಿನ್ನೆಲೆಯ ಸಂಘಟನೆ ಈ ಸಂಘಟನೆ ರಾಜ್ಯಾದ್ಯಂತ ಇದ್ದು ಕಳೆದ 21 ವರ್ಷಗಳಲ್ಲಿ 5 ಬಾರಿ ರಾಜ್ಯ ಮಟ್ಟದ ಸಮಾವೇಶವನ್ನ ಮಾಡಿದ್ವಿ. 2011ರಲ್ಲಿ ಟೌನ್ ಹಾಲ್ ಮಾಡಿದ್ವಿ, 16, 18, 22, 24ರಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ವಿ. ಆ ಸಮಾವೇಶಗಳನ್ನ ಮಾಡೋದ್ರ ಮೂಲಕ ನೌಕರರಲ್ಲಿ ಒಂದು ವೈಚಾರಿಕ ಜಾಗೃತಿಯನ್ನು ಮೂಡಿಸುವಂಥದ್ದು. ಎಲ್ಲೋ ಒಂದು ಕಡೆ ಏನಾಗ್ತದೆ, ಇವತ್ತು ಸಮಾಜವೇ ವ್ಯಕ್ತಿಗಳ ಪೂಜೆ ಮಾಡೋದ್ರ ಮೂಲಕ ಅಧಪತನಕ್ಕೆ ಹೋಗ್ತಾ ಇರೋ ಇದ್ರೊಳಗಡೆ ವಿಚಾರದ ಪೂಜೆ ಆಗ್ಬೇಕು ಅಂತ ಹೇಳಿ ಸಮಾವೇಶವನ್ನು ಮಾಡಿ ನಮ್ಮ ಮೂಲಭೂತ ಬೇಡಿಕೆಗಳು, ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಇರ್ಬೋದು, ಇತರೆ ಬೇಡಿಕೆಗಳನ್ನ ಕುರಿತು ನಾವು ಆ ಮನವಿಗಳನ್ನ ಸಲ್ಲಿಸುವಂಥದ್ದು. ಆಡಳಿತ ಮಾಡುವಂತ ಯಾವುದೇ ಸರ್ಕಾರದಿಂದಲೂ ಕೂಡ
ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಮಾಡುವಂಥದ್ದು ಅನಿವಾರ್ಯ ಕಂಡಾಗ ಹೋರಾಟವನ್ನು ಮಾಡೋದು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈಗ ತಮಗೆಲ್ಲ ನಾವು ವಿಶೇಷವಾಗಿ ಅಭಿನಂದನೆ ಯಾಕೆ ಹೇಳ್ತೇವೆ, ಯಾವುದೇ ಜಿಲ್ಲೆಗೆ ಹೋದ್ರು 2017ರಲ್ಲಿ ಸುಪ್ರೀಂ ಕೋರ್ಟ್ ಏನು ಪರಿಶಿಷ್ಟ ಪಂಗಡದ ನೌಕರರ ಬಡ್ತಿಗೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾದಂತಹ ತೀರ್ಮಾನವನ್ನ ಕೊಡ್ತು. ಅವಾಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತೆ ಸಿದ್ದರಾಮಯ್ಯನವರು ಒಂದು ಕಾಯ್ದೆನೆಲ್ಲ ಮಾಡ್ತಾರೆ. ಅವಾಗ ರಾಜ್ಯದಲ್ಲಿ ಇಡೀ ನೌಕರು ಒಂದು 25-30 ಸಾವಿರ ಜನ ರೈಲ್ವೆ ಸ್ಟೇಷನ್ ಫ್ರೀಡಂ ಪಾರ್ಕ್ ಬರ್ತಾರೆ. ಇವತ್ತು ರಾಷ್ಟ್ರದಲ್ಲಿ ಯಾವುದಾದ್ರೂ ರಾಜ್ಯ ಬಡ್ತಿ ಮೀಸಲಾತಿಯನ್ನು ಹೊಂದಿರುವಂತಹ ಪರಿಶಿಷ್ಟ ಪಂಗಡದಿರುವಂತಹ ರಾಜ್ಯ ಇದ್ರೆ ಅದು ಕರ್ನಾಟಕ ಮಾತ್ರ. ಯಾಕೆಂದ್ರೆ ಆ ಪ್ರಕರಣದಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲ ಬಂದು ಬಡ್ತಿ ಇಲ್ದಂಗೆ ಆಗ್ಬಿಟ್ಟಿದೆ. ಈ ತರ ಐತಿಹಾಸಿಕ ಹೋರಾಟವನ್ನ ಮಾಡ್ತಾ ಇದೆ. ಇವತ್ತು ಇದೇ ತಿಂಗಳು 28/8/2026ನೇ ತಾರೀಕು ಈ 6ನೇ ಜಾಗೃತ ನೌಕರರ 6ನೇ ಐಕ್ಯತಾ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಇದು 6ನೇ ತಿಂಗಳಲ್ಲೇ ಆಗ್ಬೇಕಾಗಿತ್ತು. ರಾಜ್ಯದಲ್ಲಿ ತಾತ್ಕಾಲಿಕವಾಗಿ ಕೆಲವು ರಾಜಕಾರಣದಲ್ಲಿ ಬದಲಾವಣೆ ಆದ ಹಿನ್ನೆಲೆಯಲ್ಲಿ ನಾವು ಈಗ 28/8/2026ಕ್ಕೆ ಅರಮನೆ ಗ್ರೌಂಡ್, ಬೆಂಗಳೂರಿನಲ್ಲಿರುವಂತಹ ಅರಮನೆ ಗ್ರೌಂಡ್ ನಲ್ಲಿ ಶೃಂಗಾರ ಪ್ಯಾಲೇಸ್ ನಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ, ಪರಿಶಿಷ್ಟ ಪಂಗಡದ ಜನಾಂಗವೇ ಒಳ ಮೀಸಲಾತಿ ಬಂದಾದ್ಮೇಲೆ ಛಿದ್ರ ಹಾಕ್ಬಿಟ್ಟಿದ್ದಾರೆ ಅನ್ನೋದೊಂದು ಸಂದೇಶ ಇದೆ. ಆದ್ರೆ ನಮ್ಮದೇನು ಅಂದ್ರೆ ಏನೇ ಆದ್ರೂ ಕೂಡ ನೊಂದವರು, ಬೆವರು ಸುರಿಸುವಂತ ಜನ, ಶ್ರಮಿಕ ಜನ ಒಗ್ಗಟ್ಟಾಗಿರ್ತಾರೆ ಅನ್ನೋದು ತೋರಿಸ್ಬೇಕಾಗಿದೆ.